ಆಕ್ಚುಲಿ ನನ್ನ ಹತ್ರ ಇದ್ದಿದ್ದು 4 ಕ್ವಶನ್. ಈಗ ನೀವು ಡಿ ಬಾಸ್ ನ ಮೀಟ್ ಮಾಡ್ದಿರ ಅನ್ನೋದಕ್ಕೆ ಆಸ್ ಅ ಡಿ ಬಾಸ್ ಫ್ಯಾನ್ ಆಗಿ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ನಾನ್ ಡಿ ಬಾಸ್ ಅಪ್ಪಟ ಡಿ ಬಾಸ್ ಅಭಿಮಾನಿ. ನಾನು ಇದುವರೆಗೂ ನಾನು ಮೀಟ್ ಮಾಡಿಲ್ಲ ಒಂದ್ಸತಿನವ್ರು. ನೀವು ಡಿ ಬಾಸ್ ಮೀಟ್ ಮಾಡಿದಿರಲ್ಲ, ನೀವು ಹತ್ರದಿಂದ ನೋಡಿರೋ ಪ್ರಕಾರ ಡಿ ಬಾಸ್ ಹೇಗೆ? ಸ್ಕೂಲ್ ಮಕ್ಳಿಗೆ ಬುಕ್ಸ್ ಕೊಡ್ತೀವಿ ಅಂದಾಗ ಆ ಯಪ್ಪ ಏನು ಮಾತಾಡಿಲ್ಲ, ಕೊಡು ಚಿನ್ನ ಆಯ್ತು ಒಳ್ಳೇದಾಗ್ಲಿ ಅಂತ ಹೇಳಿ. ಆಕ್ಚುಲಿ ಕೆಲವು ನೆಗೆಟಿವ್ ಅಲ್ಲಿ ನೋಡಿರ್ತಾರೆ, ಅಂದ್ರೆ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದನ್ನ ದರ್ಶನ್ ಬಗ್ಗೆ ನೋಡಿರ್ತಾರೆ, ಡಿ ಬಾಸ್ ಬಗ್ಗೆ. ಬಟ್ ಅವ್ರ ಹಿಂದೆ ಇನ್ನೊಂದ್ ಮಕ್ಕ ಇದೆಯಲ್ಲ, ಅಂದ್ರೆ ಈ ತರ ಘಟನೆಗಳು ಆಕ್ಚುಲಿ ಅವರು ಕ್ಯಾಮ್ರಾ ಮುಂದೆ ಮಾಡಲ್ಲ, ಕ್ಯಾಮ್ರಾ ಹಿಂದೆ ಅದನ್ನ ದರ್ಶನ್ ಮೀಟ್ ಮಾಡೋರ್ಗೆ ಗೊತ್ತಾಗ್ತಾರೆ ಏನು ಅಂತ. ಡಿ ಬಾಸ್ ಬಗ್ಗೆ ಒಂದು ತಪ್ಪು ಮಾಡೋರು ಅವ್ರ ಬಿಟ್ಟವ್ರ ಅದು ಗೊತ್ತಿಲ್ಲ, ಅದು ಸೆಕೆಂಡ್ರಿ ಅದು. ಬಟ್ ತಪ್ಪು ಮಾಡಿಲ್ಲ ಅನ್ನೋದಕ್ಕಿಂತ ಮುಂಚೆ ಜಡ್ಜ್ ಮಾಡ್ಬಿಟ್ಟು ಆ ವ್ಯಕ್ತಿ ಬಗ್ಗೆ ಒಂದು ಕೆಟ್ಟ ಕೆಲಸ ಮಾಡಿದಾನೆ ಅಂತ 100 ಒಳ್ಳೆ ಕೆಲಸನ ಮರ್ತ್ ಬಿಡ್ತಾರಲ್ಲ, ಅದು ತಪ್ಪು ಅನ್ಬೋದು. ಮಾತಾಡ್ಲಿ ಬಿಡ್ರಿ, ಅವ್ರು ಮಾತಾಡ್ತಾನೆ ಇರ್ಬೇಕು. ಇವ್ರಿಗೇನಿದ್ರು ಕೇಳ್ಕೊಂಡು ಇವ್ರು ಹೆಂಗಿರ್ಬೇಕು ಹಂಗಿದ್ದಾರೆ ಅವ್ರೆಲ್ಲ.